ನಾನು ಸಂಡೇ ಸ್ಪೆಷಲ್ ಎಗ್ ರೈಸ್ ಮಾಡತ್ತೀನಿ ನೋಡ್ರಿ. ಎಗ್ ರೈಸ್ ಮಾಡಕ್ಕೆ ನೋಡ್ರಿ ಉಳ್ಳಾಗಡ್ಡಿ ತೊಗೊಂಡಿನ್ರಿ, ಆಮೇಲೆ ಟೊಮೆಟೊ ತೊಗೊಂಡಿನ್ರಿ, ಮೆಣಸಿನ್ಕಾಯಿ ತೊಗೊಂಡಿನ್ರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನ್ರಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ನೋಡ್ರಿ, ಆಮೇಲೆ 2 ತತ್ತಿ ತೊಗೊಂಡಿನಿ ನೋಡ್ರಿ. ನಾನು ಇವಾಗ ಇಲ್ಲಿ ಮಸಾಲೆ ತೊಗೊಂಡಿನಿ ನೋಡ್ರಿ. ಲವಂಗ, ಮೆಣಸ, ಏಲಕ್ಕಿ, ದಾಲ್ಚಿನ್ನಿ ಮತ್ತು ಚಕ್ರ ಮೊಗ್ಗು ತೊಗೊಂಡಿನಿ ನೋಡ್ರಿ. ಇವಾಗ ಕುಕ್ಕರ್ ಇಟ್ಕೊಂಡಿನಿ ನೋಡ್ರಿ. ಗ್ಯಾಸ್ ಮೇಲೆ ಸ್ವಲ್ಪ ಎಣ್ಣೆ ಹಾಕತ್ತೀನಿ ನೋಡ್ರಿ. ಇವಾಗ ಎಣ್ಣೆ ಕಾದೈತೆ ನೋಡ್ರಿ. ಎಣ್ಣೆ ಕಾದ್ಮೇಲೆ ಎಲ್ಲ ಮಸಾಲೆ ಹಾಕೋತೀನಿ ನೋಡ್ರಿ. ಫಸ್ಟ್ ಮಸಾಲೆದೆಲ್ಲ ಹಾಕೊಂಡ್ಮೇಲೆ ನೋಡ್ರಿ ಇವಾಗ ಉಳ್ಳಾಗಡ್ಡಿ ಹಾಕೊಳತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡ್ರಿ. ಎಣ್ಣೆ ಒಳಗೆ ಬ್ರೌನ್ ಕಲರ್ ಬರೋವರೆಗೂ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತೀನಿ ನೋಡ್ರಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ನೋಡ್ರಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇವಾಗ ಉಳ್ಳಾಗಡ್ಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗೈತೆ ನೋಡ್ರಿ. ಇವಾಗ ಟೊಮೆಟೊ ಹಾಕೊಳತ್ತೀನಿ ನೋಡ್ರಿ. ನಾನು ಇವಾಗ ಮೆಣಸಿನ್ಕಾಯಿ ಹಾಕೊಂಡೆ ನೋಡ್ರಿ ಸ್ವಲ್ಪ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ನೋಡ್ರಿ. ಇವಾಗ ಸ್ವಲ್ಪ ಗರಂ ಮಸಾಲ ಹಾಕೊಳತ್ತೀನಿ ನೋಡ್ರಿ. ಇವಾಗ ತತ್ತಿ ಹಾಕೊಳತ್ತೀನಿ ನೋಡ್ರಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಳತ್ತೀನಿ ನೋಡ್ರಿ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗೈತೆ ನೋಡ್ರಿ ಎಣ್ಣೆ ಒಳಗೆ. ಇವಾಗ ಅಕ್ಕಿ ಹಾಕೊಳತ್ತೀನಿ ನೋಡ್ರಿ. ಇವಾಗ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ನೋಡ್ರಿ. ಅಕ್ಕಿನೂ ಸ್ವಲ್ಪ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋದು ನೋಡ್ರಿ. ಇಲ್ಲಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ. ಇವಾಗ ನೀರು ಹಾಕೊಳತ್ತೀನಿ ನೋಡ್ರಿ. ಇವಾಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕತ್ತೀನಿ ನೋಡ್ರಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಇವಾಗ ಇದ್ರ ಮೇಲೆ ಮುಚ್ಚು ನೋಡ್ರಿ. ಈಗ ಈ ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಇವಾಗ ಎಗ್ ರೈಸ್ ರೆಡಿ ಆಯ್ತು ನೋಡ್ರಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಸ್ಮೆಲ್ ಅಂತೂ ಇಷ್ಟು ಮಸ್ತ್ ಬರತೈತಲ್ರಿ. ಟೇಸ್ಟ್ ಮಾಡಿ ನೋಡೋಣಂತ್ರಿ. ಇವಾಗ ಬರ್ರಿ ಎಲ್ಲರೂ ಎಗ್ ರೈಸ್ ತಿನ್ನೋಣಂತೆ. ನಾನು ಟೇಸ್ಟ್ ಮಾಡ್ತೀನಿ ನೋಡ್ರಿ. ಇವಾಗ ಟೇಸ್ಟ್ ಅಂತೂ ಸೂಪರ್ ಐತೆ ನೋಡ್ರಿ.